ನವೀನ್ ಆ್ಯಂಡ್ ನಮ್ಮ ಸ್ವರ್ಗದ ಹುಡುಗಿ ನಿಮ್ಮನ್ನ ನೋಡಕ್ ಆಕ್ಚುಲಿ ಗೀತಾ ಅಕ್ಕ ಬಂದ ತಕ್ಷಣ ಕೇಳಿದ್ರು ಹರ್ಷಿತಾ ಎಲ್ಲಿ ಅಂತ ಹೇಳಿ. ಅಷ್ಟಿಷ್ಟ ನೀನಂತ ಅಂದ್ರೆ ಗೀತಕ್ಕಂಗೆ ಒಂದ್ಸಲಿ ಹಲೋ ಹೇಳು, ನಮಸ್ತೆ ಹೇಳಿದ್ಯಾ? ಹಾಯ್ ಅಮ್ಮ. ಸೋ ಸ್ವೀಟ್. ಇಲ್ಲಿ ಗೀತಕ್ಕ ನಿಮ್ಮಿಂದಾನೇ ಮಾತು ಶುರು ಮಾಡ್ತೀನಿ. ನಮ್ಮ ಶಿವಣ್ಣ ಹೇಳ್ದಂತದ್ ಮಾತ್ರ ನಮ್ಮ ಊರಿನ ಹುಡುಗಿ ಅವರು ಅಂತ ಹೇಳಿ ಆ ಪ್ರತಿಭೆ ಪರ್ಫಾರ್ಮೆನ್ಸ್ ನ ಇವತ್ತು ಲೈವ್ ಅಲ್ಲಿ ನೋಡಿದ್ರಿ, ಹೇಗೆ ಅನ್ಸ್ತು? ತುಂಬಾ ಚೆನ್ನಾಗಿತ್ತು. ಕವಚ ಚಿತ್ರದ ಒಂದು ಗೀತೆ ಇದು. ಅದಕ್ಕೂ ಇದಕ್ಕೂ ನೋಡಿದ್ರೆ ಇದೇ ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ನನಗೆ ಆ್ಯಂಡ್ ತುಂಬ ತುಂಬ ಟಚಿಂಗಾಗಿ ಕೂಡ ಇತ್ತದು. ಮಗು ಮಾಡೋದು ನೋಡಿದ್ರೆ ಮತ್ತು ಅವರ ತಂದೆ ಪಾತ್ರದಲ್ಲಿ ಅವರು ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ರಿ. ತುಂಬ ಟಚಿಂಗ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗೀತಕ್ಕ. ಶಿವಣ್ಣ, ನಿಮ್ಗೆ ಹೇಗೆ ಅನ್ಸ್ತು ಈ ಆಕ್ಟ್? ಸೂಪರ್. ನನಗೆ ಕವಚ ಸಾಂಗ್ ಭಾಳ ಇಷ್ಟ ಇದೆ. ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಇದು. ಇಬ್ರು ಮಾಡ್ತಾರೆ. ನಿಜವಾಲ್ ನವೀನ್ ವಂಡರ್ ಇತ್ತು ಆ್ಯಕ್ಚುಲಾಗಿ. ನವೀನ್ ನವೀನ ಇವರು ಅನಿಸ್ತು. ಅಂದರೆ ಪರ್ಫಾರ್ಮೆನ್ಸ್ ಎಷ್ಟು ಎಮೋಷನ್ ಇತ್ತು ಅಂದರೆ ಡ್ಯಾನ್ಸ್ ಗೊತ್ತು ಆದರೆ ಗೊತ್ತಿಲ್ಲದೆ ಇರೋ ಥರ ಮಾಡೋದಿದೆಯಲ್ಲ, ಅದು ಭಾಳ ಕಷ್ಟ. ಅಂಡ್ ಆಶಿತಾನು ಅಷ್ಟೇ. ಆ ಮಗುಗೆ ಆ ಹುಡುಗಾಟತನ, ಆ ಕ್ಯೂಟ್ ಮೂಮೆಂಟ್ಸ್, ಆಮೇಲೆ ಓಲ್ ಸೆಟಪ್, ಆ ಕುದುರೆ, ರೆಕ್ಕೆ ಕುದುರೆ, ಸ್ಟಾರ್ಸ್, ಆ ಮೋಡ, ಒಂದು ಒಳ್ಳೆ ಆಂಬಿಯನ್ಸ್ ಕ್ರಿಯೇಟ್ ಮಾಡಿ ಮಾಸ್ಟರ್ ಸೂಪರ್. ತುಂಬ ಚೆನ್ನಾಗಿ ಮಾಡಿದ್ವಿ. ಅಂಡ್ ಬೋತ್ ಆಫ್ ಯು ಎಕ್ಸಲೆಂಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ವೆರಿ ಟಚಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಶಿವಣ್ಣ. ರಕ್ಷಿತಾ ಮ್ಯಾಮ್, ವಾಟ್ ವಿಲ್ ನವೀನ ಡೂ ನೆಕ್ಸ್ಟ್? ಟೆಲೆ ಸ್ಟೋರಿಯಲ್ಲಿ ಏನು ಮಾಡ್ಬೋದು ಅವನು ಅಂತ. ಇಟ್ ವಾಸ್ ಅ ಗುಡ್ ಚೇಂಜ್. ನವೀನಿಗೆ ಈ ಥರ ನೋಡೋದು ಒಂದು ಒಳ್ಳೆ ಚೇಂಜ್ ಅಂತ ಅನಿಸ್ತು ನನಗೆ. ಥ್ಯಾಂಕ್ ಯು ಸರ್. ಹರ್ಷಿತಾ ವಾಸ್ ವೆರಿ ಸ್ವೀಟ್. ತುಂಬ ಸ್ವೀಟಾಗಿ ಡಾನ್ಸ್ ಮಾಡಿದ್ಲು ಅವಳು. ಬಟ್ ರಾಹುಲ್ ಇವತ್ತು ಟೆಲೆ ಸ್ಟೋರಿ ರೌಂಡಲ್ಲಿ ಐ ಥಿಂಕ್ ತುಂಬ ಸ್ವೀಟಾಗಿ, ತುಂಬ ನೀಟಾಗಿ ಒಂದು ಅಪ್ಪ ಮತ್ತು ಮಗಳದ್ದು ಕತೆ ತೊಗೊಂಬಂದೆ. ಐ ಥಾಟ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ಅರ್ಜುನ್ ಸರ್, ಬಹಳ ಅದ್ಭುತವಾಗಿತ್ತು. ಎಲ್ಲ ಹೆಣ್ಮಕ್ಳಿಗೂ ಅವ್ರ ತಂದೆನೇ ಮೊದಲನೇ ಹೀರೋ. ಅದೇ ರೀತಿ ಎಲ್ಲ ತಂದೆದಿರಿಗೂ ಆ ಹೆಣ್ಣು ಮಗುನೇ ದೇವತೆ. ಸೊ ಆ ಒಂದು ಎಮೋಷನ್ನ ಈ ಹಾಡಲ್ಲಿ ಒಂದು ಚೂರು ಕಡಿಮೆ ಮಾಡಿದೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಅಷ್ಟು ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿ, ಇಟ್ ವಾಸ್ ನೋಡೋಕೆ ಬಹಳ ಡಿವೈನ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್. ಶ್ರೀನಿವಾಸ್ಟರ್, ರಾಹುಲ್, ನನಗೆ ಈ ಸೆಟಪ್ ತುಂಬ ಚೆನ್ನಾಗಿದೆ ರಾಹುಲ್. ಇದೇನು ಪೇಂಟಿಂಗ್ ಅಂದರೆ ಕಾಟನ್, ಒರಿಜಿನಲ್ ಕಾಟನ್? ಇಲ್ಲ ಸರ್, ಕಾಟನ್ ಮೇಲೆ ಪೇಂಟ್ ಮಾಡಿರೋದು. ಬ್ಯೂಟಿಫುಲ್. ಯಾರು ಪೇಂಟ್ ಮಾಡೋದು, ಹ್ಯಾಟ್ಸ್ ಆಫ್. ಅಮೇಝಿಂಗ್ ವರ್ಕ್. ಬಾಲಾಜಿ, ಡೆಕೋರೇಷನ್ ಯಾರು ಸೆಟ್ ಆಂಬಿಯನ್ಸ್ ಮಾಡಿದಾರಲ್ಲ, ಅವ್ರ ಫಸ್ಟ್ ಮಾರ್ಕ್ ಹೋಗುತ್ತೆ. ಬಿಕಾಸ್ ದ ಎಂಟೈರ್ ಆಂಬಿಯನ್ಸ್ ಆರ್ ಲುಕಿಂಗ್ ಬ್ಯೂಟಿಫುಲ್. ನವೀನ್, ನೀವು ಒಂದು ತುಂಬ ಒಳ್ಳೆ ಆಕ್ಟರ್ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಕ್ಟಿಂಗ್ ಅಮೇಝಿಂಗ್. ಹರ್ಷಿತಾ, ಯು ಆರ್ ಆನ್ ಡಾಟ್. ವೆರಿ ಥ್ಯಾಂಕ್ ಯು ಸೋ ಮಚ್. ಐ ಜಸ್ಟ್ ವಾಂಟ್ ಟೇಕ್ ಅ ಪಿಕ್ಚರ್. ಎಸ್ ಮಾಸ್ಟರ್, ಪ್ಲೀಸ್ ಬನ್ನಿ. ಥ್ಯಾಂಕ್ ಯು ಚಿನ್ನಿ ಮಾಸ್ಟರ್. ಹರ್ಷಿತಾ, ಎಷ್ಟು ಮುದ್ದಾಗಿ ಕಾಣಿಸ್ಕೊಂಡಿದೆ ಗೊತ್ತಾ ಇವತ್ತು. ಮಾತು ಕೊಡದೆ ಎಲ್ಲವನ್ನ ತೀರ್ಸೋನೆ ನಿಜವಾದ ಅಪ್ಪ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ತಂದೆ ಅಂದ್ರೆ ಏನೋ ಒಂದು ವಿಶೇಷವಾದ ಪ್ರೀತಿ ಅನ್ಯೋನ್ಯತೆ ಇರುತ್ತೆ. ನಿಮ್ಮ ತಂದೆ ಬಗ್ಗೆ, ನಿಮ್ಮ ತಂದೆಯ ಜೊತೆ ಇರುವಂತಹ ಬಾಂಧವ್ಯದ ಬಗ್ಗೆ ಹಂಚ್ಕೊಳ್ಳಿ ಪ್ಲೀಸ್. ಇವತ್ತು ಈ ಅಪ್ಪ ಪರ್ಫಾರ್ಮೆನ್ಸ್ ಮಾಡಿದಾಗ ಅಪ್ಪ ಜೊತೆಗಿರ್ತಾರೆ, ಅಪ್ಪ ಮುಂದೆ ಇರ್ತಾರೆ ಅಂತ ಅನ್ಕೊಂಡಿದ್ದೆ. ಯಾಕೆ ಹರ್ಷಿತಾ ಅಳ್ದೆ ಹೇಳ್ಬೇಕು. ಅಪ್ಪನ ಬಗ್ಗೆ ಹೇಳು. ನೀ ಎಷ್ಟು ಪ್ರೀತಿ ಮಾಡ್ತೀಯ ಅಪ್ಪನ ಅಂತ ಹೇಳು. ಅಪ್ಪ ನೋಡ್ತಿದ್ದಾರೆ ಇವಾಗ ನಿನ್ನ ಪರ್ಫಾರ್ಮೆನ್ಸು. ಅಪ್ಪಂಗೆ ಹೇಳು. ಇವತ್ತು ಅಪ್ಪನ ಮುಂದೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಇಷ್ಟು ಒಳ್ಳೆ ಕಮೆಂಟ್ನ ಅಪ್ಪ ಮುಂದೆ ಪಡ್ಕೋಬೇಕಂತ ಇತ್ತು. ಆದರೆ ಇವತ್ತು ಅಪ್ಪ ಬಂದಿಲ್ಲ. ಇವತ್ತು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಂಡೆ ಪಪ್ಪ. ಬಟ್ ನೆಕ್ಸ್ಟ್ ಟೈಮ್ ನೀವು ಬರಬೇಕು, ನಿಮ್ಮ ಮುಂದೆ ನಾನು ಡ್ಯಾನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬನ್ನಿ ಪಪ್ಪ. ಐ ಲವ್ ಯು ಸೋ ಮಚ್. ತುಂಬ ಪ್ರೀತಿಯಿಂದ ಏನಂತ ಕರೆಯೋದು ಮನೇಲಿ ನೀನು? ಪಪ್ಪ. ನಿನ್ನನ್ನು ಏನಂತ ಕರೀತಾರ ಅವರು? ಏನೇನೋ ಕರೀತಾರಪ್ಪ. ಏನಂತ ಕರೀತಾರೆ? ಕಳ್ಬಡ್ಡಿ. ಕರಿತ್ಯಾ?
ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಪರಶುರಾಮ್ ಅವರು. ಸರ್ ಎಷ್ಟು ಇಷ್ಟಪಡ್ತಾಳೆ ಸರ್ ನಿಮ್ಮ ಮಗಳು ನಿಮ್ಮನ್ನ. ನೀವು ನೋಡಿಲ್ಲ ಪರ್ಫಾರ್ಮೆನ್ಸ್ ಅಂತ ಅವ್ರು ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಆಕ್ಚುಲಿ ನಿನ್ ಪರ್ಫಾರ್ಮೆನ್ಸ್ ನೋಡ್ತಿದ್ರು ಅವರು. ಹೆಂಗ ಅನ್ಸ್ತು ಹರ್ಷಿತಾ ಪರ್ಫಾರ್ಮೆನ್ಸ್? ಚೆನ್ನಾಗ್ ಮಾಡಿದ್ರ? ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮ್ಮ ಮಗಳ ಬಗ್ಗೆ? ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಮುಂಚಿಂದನೂ ಅವಳು ಕಂಡ್ರೆ ಜೀವನ ನನಗೂ. ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅವಳ ಬಗ್ಗೆ. ಸರ್ ತಾವೇನ್ ಮಾಡ್ಕೊಂಡಿರೋದು? ಅಮ್ಮರ ಕೆಲಸ ಮಾಡ್ತೀನಿ, ಕಾರ್ಪೆಂಟ್ ಕೆಲಸ ಮಾಡ್ತೀನಿ. ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತೀರಾ? ವೆರಿ ನೈಸ್. ಹರ್ಷಿತಾ ಅಪ್ಪ ಗಿಫ್ಟ್ ತಂದಿದ್ದಾರೆ, ನೀನೇ ಓಪನ್ ಮಾಡು. ಚಿಕ್ಕಂದಿಂದನೂ ಹೇಳ್ತಾ ಇದ್ಲು ಉಲಿಬೇಕು ಉಲಿಬೇಕು ಅಂತ ಹೇಳ್ತಾ ಇದ್ಲು. ಹಾ. ಬಟ್ ನಾನು ಕೊಡ್ಸಿಲ್ಲಾಗಿದ್ದು, ಅದಕ್ಕಾಗಿ ಇವತ್ತು ತಂದಿದ್ದೀನಿ ಅವಳಿಗೆ. ಓಹೋ, ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಹೋದಾಗ ಎಲ್ಲರೂ ಸಿಟಿ ಕರ್ಕೊಂಡು ಹೋದಾಗ ಗೊಂಬೆ ಬೇಕು ಅಂದ್ರೆ ಚಿಕ್ಕ ಹುಡುಗಿ ನೀನು ಬೇಡ, ಅದು ಹಂಗೆ ಹಿಂಗೆ ಏನೇನೋ ಹೇಳ್ತಿದ್ರು. ಒಂದು ಅಂಗಡಿ ಇತ್ತು, ಅಲ್ಲಿ ಹೋದಾಗ ಈ ಗೊಂಬೆನ ಯಾವಾಗಲೂ ನೋಡ್ತಿದ್ದೆ. ನಮ್ಮ ಅಪ್ಪನ ಕೇಳಿದ್ರೆ ಇಲ್ಲ ಅದಿನ್ನ ದೊಡ್ಡದು, ಅದಿನ್ನ ಮರಿ ಹಾಕ್ಲಿ ಆಮೇಲೆ ಕೊಡಿಸ್ತೀನಿ ಅಂತ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ರು. ಕೇಳಿದ್ರೆ ಇಲ್ಲ ಮರಿ ಹಾಕ್ಲಿ ಮುಂದಿನ ವರ್ಷ ಕೊಡಿಸ್ತೀವಿ ಅಂತ ಹೇಳ್ತಿದ್ರು. ಕಡೆಗೂ ಅದು ಮರಿ ಹಾಕ್ತು. ವೇದಿಕೆಯಲ್ಲಿರೋಂಥ ಈ ಟೈಗ್ರೆಸ್ ಕೈ ಸೇರ್ತು. ಏಯ್ ನೀನು ಇಲ್ಲಿ ಹುಲಿನೇ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಹರ್ಷಿತಾ. ಥ್ಯಾಂಕ್ ಯು ನವೀನಾ. ಥ್ಯಾಂಕ್ ಯು ರಾಹುಲ್. ರಾಹುಲ್, ನಿಮ್ಮ ಜೀವನದಲ್ಲಿ ನಿಮ್ಮ ತಾಯಿಯ ಬಗ್ಗೆ ಮಾತಾಡಿ. ನಮ್ಮ ತಾಯಿ ಇಲ್ಲ ಅನ್ಲಿದ್ರೆ ನಾನು ಇಲ್ಲಿ ಇರ್ತಿರ್ಲಿಲ್ಲ ಮ್ಯಾಮ್. ಅದೊಂದು ಹೇಳಕ್ಕೆ ಸಾಧ್ಯ ಅಷ್ಟೇ. ನಾನು ಸಣ್ಣನಿದ್ದಾಗಿಂದನೂ ನಾನು ಒಂದು ಕ್ಲಾಸಿಗೆ ಹೋಗ್ಬೇಕಂದ್ರೂ ಅಮ್ಮನೇ ಸೇರಿಸಿದ್ದು. ಅಮ್ಮನಿಂದನೇ ನಾನು ಇಲ್ಲಿರ್ತೀನಿ, ಈ ಸ್ಟೇಜ್ ಮೇಲೆ ಇದ್ದೀನಿ, ಈ ಸ್ಟೇಜ್ ಮೇಲೆ ಮಾತಾಡ್ತಿದ್ದೀನಿ ಅಂದರೆ ಅದು ನಮ್ಮ ಅಮ್ಮನಿಂದ ಅಷ್ಟೇ. ನಿಮ್ಮ ತಾಯಿಗೆ ಅಕಸ್ಮಾತು ಈ ಕ್ಷಣ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮಮ್ಮ ಇಷ್ಟು ದಿವಸ ನಾನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಮ್ಮ ಬಂದ ತಕ್ಷಣ ಅಷ್ಟು ಪ್ರೀತಿಯಿಂದ ಮಮತೆಯಿಂದ ತಪ್ಕೊಂಡ. ಇವತ್ತು ನೀವು ಲೈಫಲ್ಲಿ ಎಷ್ಟು ಕಷ್ಟಪಟ್ಟು ಆ ಮಕ್ಕಳನ್ನ ಸಾಕಿದ್ದೀರಾ ಅನ್ನೋ ಕಥೆನ, ತನ್ನ ಲೈಫ್ನ ದಿ ಬೆಸ್ಟ್ ಮೂಮೆಂಟ್ ಅಂತ ಅನ್ಕೊಂಡು ಇವತ್ತು ರಾಹುಲ್ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದ್ದಾನೆ. ಎಷ್ಟು ಖುಷಿ ಆಗುತ್ತೆ ರಾಹುಲ್ನ ಇಲ್ಲಿ ವೇದಿಕೆಯಲ್ಲಿ ನೋಡಿ. ಎಲ್ಲರೂ ಅವ್ರ ಬಗ್ಗೆ ಎಷ್ಟು ಒಳ್ಳೇದು ಮಾತಾಡ್ತಾರೆ. ತುಂಬ ಖುಷಿ ಆಗ್ತಿದೆ ಮೇಡಮ್ ನನಗೆ. ಯಾಕಂದರೆ ಅವ್ನು ನಮ್ಮನ್ನು ಕಾಲು ಎಳೆದವರೇ ಜಾಸ್ತಿ. ಇಲ್ಲಿವರೆಗೂ ನಮ್ಮನ್ನು ಸಪೋರ್ಟ್ ಮಾಡಿದವ್ರು ಯಾರೂ ಇಲ್ಲ. ನನ್ನ ಕಷ್ಟನ ಅವ್ನು ಚಿಕ್ಕವನಿದ್ದಾಗಿಂದಲೂ ತುಂಬ ಅರ್ಥ ಮಾಡ್ಕೊಂಡಿದ್ದಾನೆ. ಪ್ರತಿಯೊಬ್ಬರು ಬದುಕಲು ಒಂದು ಬದಲಾವಣೆ ಅನ್ನೋದು ಬರುತ್ತೆ. ಇವತ್ತು ಬಹುಶಃ ರಾಹುಲ್ ಜೀವನದಲ್ಲಿ ಅಂತಹ ಬದಲಾವಣೆ ಬಂದಿದೆ. ಮುಂದಿನ ದಿನಗಳಲ್ಲಿ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ರಾಹುಲ್ ನಿಮ್ಮನ್ನ ಇನ್ನೂ ಹೆಮ್ಮೆ ಪಡಿಸ್ತಾನೆ ಅನ್ನೋ ನಂಬಿಕೆ ನಮ್ಗೆ ಇದೆ. ಥ್ಯಾಂಕ್ ಯು ಮೇಡಮ್. ಓಕೆನಾ?